ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ಪಡೆಯುವ ಸಮಯ ಈಗ ಆರಂಭ ಆಗ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಆರ್ಥಿಕ ಒತ್ತಡ, ಮಾನಸಿಕ ಕಳವಳ, ಕುಟುಂಬದ ಸಮಸ್ಯೆಗಳು ಮತ್ತು ಕೆಲಸದ ಕ್ಷೇತ್ರದಲ್ಲಿನ ಅಡೆತಡೆಗಳು ನಿಧಾನವಾಗಿ ದೂರ ಆಗುವ ಸೂಚನೆಗಳು ಕಾಣಿಸ್ತಾ ಇವೆ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನ ಕೃಪೆಯಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಹೊಸ ಅವಕಾಶಗಳು ಪ್ರವೇಶ ಮಾಡುತ್ತೆ. ಆದರೆ ಈ ಸಮಯದಲ್ಲಿ ತಾಳ್ಮೆ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ವೃಷಭ ರಾಶಿಯವರೇ, ನೀವು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಒಮ್ಮೆ ಯಾರನ್ನಾದರೂ ನಂಬಿದರೆ ಕೊನೆಯವರೆಗೂ ಕೂಡ ಅವರೊಂದಿಗೆ ನಿಲ್ಲುವ ಗುಣ ನಿಮ್ಮದು. ಆದರೆ ಇದೇ ಕಾರಣದಿಂದ ಹಲವಾರು ಬಾರಿ ಮೋಸ ಮತ್ತು ನಿರಾಸೆಗಳನ್ನು ನೀವು ಅನುಭವಿಸಿದ್ರಿ. ನೀವು ಮಾಡಿದ ಉಪಕಾರವನ್ನು ಮರೆತು ಕೆಲವರು ನಿಮ್ಮ ವಿರುದ್ಧ ನಿಂತಿರುವ ಸಂದರ್ಭಗಳು ಕೂಡ ನೀವು ಕಂಡಿದ್ರಿ. ಆದರೂ ನೀವು ಒಳ್ಳೆಯತನವನ್ನು ಬಿಟ್ಟಿಲ್ಲ. ಈಗ ನಿಮ್ಮ ಆ ಒಂದು ಒಳ್ಳೆಯ ಕರ್ಮದ ಫಲ ದೊರೆಯುವ ಒಂದು ಸಮಯ ಅನ್ನೋದು ಸಮೀಪ ಆಗ್ತಾ ಇದೆ. ನೀವು ವಿಡಿಯೋಗೆ ಇಲ್ಲಿವರೆಗೂ ಲೈಕ್ ಮಾಡಿದಂದರೆ ಲೈಕ್ ಮಾಡಿ, ಜೈ ಶ್ರೀ ಮಾತಾ ಅಂತ ಕಮೆಂಟ್ ಮಾಡಿ. ಈ ವಾರ ಅಥವಾ ಮುಂದಿನ ಕೆಲವು ದಿನಗಳಲ್ಲಿ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಕಾಯ್ತಿದ್ದ ಹಣ ಕೈ ಸೇರುವ ಯೋಗ ಇದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಗೌರವ ದೊರೆಯಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಆದಾಯದ ಅವಕಾಶಗಳು ಸಿಗಬಹುದು. ನೀವು ಹಾಕಿದ ಪರಿಶ್ರಮಕ್ಕೆ ತಕ್ಕ ಒಂದು ಫಲ ಅನ್ನೋದು ಸಿಗುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಾಗಿರುತ್ತೆ. ನೀವು ಕೆಲವೊಮ್ಮೆ ಕುಟುಂಬದವರಿಗಾಗಿ ಅಥವಾ ಫ್ರೆಂಡ್ಸ್ಗಾಗಿ ಅತಿಯಾದ ಖರ್ಚು ಮಾಡುವ ಪ್ರವೃತ್ತಿಯನ್ನು ಹೊಂದಿರ್ತೀರಿ. ಎಲ್ಲರಿಗೂ ಸಹಾಯ ಮಾಡಬೇಕು ಎನ್ನುವ ಮನಸ್ಸು ಒಳ್ಳೆಯದಾಗಿರುತ್ತೆ. ಆದರೆ ನಿಮ್ಮ ಭವಿಷ್ಯವನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಬೇಕು. ಬಂದ ಹಣವನ್ನು ಉಳಿಸುವ ಅಭ್ಯಾಸ ಬೆಳೆಸ್ಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಆರ್ಥಿಕ ಭದ್ರತೆ ಸಿಗುತ್ತೆ. ಇನ್ನು ಕುಟುಂಬದ ವಿಷಯದಲ್ಲಿ ಸಂತೋಷದ ಸುದ್ದಿಗಳು ಕೇಳಿ ಬರಬಹುದು. ಮನೆಗೆ ಶುಭ ಕಾರ್ಯಗಳ ಯೋಗ ಅನ್ನೋದು ಕಾಣಿಸುತ್ತೆ. ಆದರೆ ಕೆಲವೊಮ್ಮೆ ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು. ನಿಮ್ಮ ಮಾತುಗಳನ್ನು ಮೃದುವಾಗಿ ಹೇಳಲು ಪ್ರಯತ್ನ ಮಾಡಿ. ಕೋಪ ಮತ್ತು ಹಠದಿಂದ ಸಮಸ್ಯೆಗಳು ಹೆಚ್ಚಾಗಬಹುದು. ತಾಳ್ಮೆಯಿಂದ ನಡೆದುಕೊಂಡರೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ವಿಶೇಷ ಕಾಳಜಿ ಅಗತ್ಯವಾಗಿರುತ್ತೆ. ಆಹಾರ ಪದ್ಧತಿಯಲ್ಲಿ ನಿಯಮವನ್ನು ಪಾಲಿಸಿ. ಹೆಚ್ಚು ಎಣ್ಣೆ ಮತ್ತು ಹೊರಗಿನ ಆಹಾರವನ್ನು ಕಡಿಮೆ ಮಾಡಿ. ದೇಹಕ್ಕೆ ವಿಶ್ರಾಂತಿ ನೀಡೋದು ಬಹಳ ಮುಖ್ಯ. ಮಾನಸಿಕ ಒತ್ತಡ ಕಡಿಮೆ ಮಾಡಿ. ಧ್ಯಾನ ಅಥವಾ ಪ್ರಾರ್ಥನೆಗೆ ಸಮಯ ಮೀಸಲಿಡಿ. ಆರೋಗ್ಯವೇ ನಿಜವಾದ ಸಂಪತ್ತು ಎಂಬುದನ್ನು ಮರಿಬೇಡಿ. ವೃಷಭ ರಾಶಿಯವರೇ, ನಿಮ್ಮ ಸುತ್ತಲಿರುವ ಎಲ್ಲರೂ ನಿಮ್ಮ ಹಿತೈಷಿಗಳೇ ಅಂತ ನೀವು ಭಾವಿಸಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವ ಸಾಧ್ಯತೆ ಇರುತ್ತೆ. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಯಶಸ್ಸು ಸಿಗುವವರು ಕೂಡ ನಿಮ್ಮ ಕೆಲಸವನ್ನು ಮೌನವಾಗಿ ಮುಂದುವರಿಸಿ. ನಿಮ್ಮ ಸಾಧನೆಯೇ ನಿಮ್ಮ ವರವಾಗಿ ಮಾತನಾಡುತ್ತೆ. ದೈವ ಭಕ್ತಿಯ ವಿಷಯದಲ್ಲಿ ಈ ಸಮಯ ಬಹಳ ಶುಭವಾಗಿರುತ್ತೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ. ಗೋಮಾತೆಗೆ ಆಹಾರ ನೀಡೋದು ಮತ್ತು ಭಾಗ್ಯವನ್ನು ಹೆಚ್ಚಿಸುತ್ತೆ. ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತೆ. ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಇದು ಅತ್ಯಂತ ಮಹತ್ವದ ಸಮಯವಾಗಿರುತ್ತೆ. ಹೊಸ ಯೋಜನೆಗಳನ್ನು ಆರಂಭ ಮಾಡೋದಕ್ಕೆ ಸೂಕ್ತ ಅವಕಾಶ ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಹೆದರಬೇಡಿ. ನೀವು ಬಹಳ ದಿನಗಳಿಂದ ಕನಸು ಕಂಡ ಗುರಿಗಳು ಈಗ ನಿಧಾನವಾಗಿ ಸಾಕಾರಗೊಳ್ಳುವ ಸಮಯ ಬಂದಿದೆ. ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಯಾವುದೇ ಶಕ್ತಿ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ವೃಷಭ ರಾಶಿಯವರೇ, ಜೀವನದಲ್ಲಿ ನಡೆದ ಕಷ್ಟಗಳನ್ನು ನೆನೆದು ದುಃಖ ಪಡೋದನ್ನು ಬಿಟ್ಟು ಹೊಸ ಭವಿಷ್ಯದತ್ತ ಗಮನ ಹರಿಸಿ. ದೇವರ ಕೃಪೆ ಮತ್ತು ನಿಮ್ಮ ಪರಿಶ್ರಮ ಒಂದಾದರೆ ದೊಡ್ಡ ಯಶಸ್ಸು ನಿಮ್ಮದಾಗುತ್ತೆ. ಮುಂದಿನ ದಿನಗಳಲ್ಲಿ ಸಂತೋಷ, ಗೌರವ, ಧನಲಾಭ ಮತ್ತು ಕುಟುಂಬದ ಸುಖ ಹೆಚ್ಚಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಎಲ್ಲರೂ ಕೂಡ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.